ಮುಂದಿನ ಪದ್ಯ ಈ ರೀತಿಯಾಗಿದೆ. ಶ್ರೀ ಗುರುಭ್ಯೋ ನಮಃ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವಲ್ಲದೆ ಸೇವೆ ಮಾಳ್ಪರಿಗೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರದ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಓ ದೇವತೆಗಳು ದೈತ್ಯರು ಎಲ್ಲ ಸೇರಿ ಸಮುದ್ರ ಮಥನವನ್ನ ಮಾಡಿದ್ದಾರೆ. ಅವಾಗ ಅನೇಕ ಪದಾರ್ಥಗಳು ಉತ್ಪತ್ತಿ ಆಯಿತು. ಅದರಲ್ಲಿ ಈ ಕಾಮಧೇನು, ಕಲ್ಪವೃಕ್ಷ ಮತ್ತು ಚಿಂತಾಮಣಿ ಮೂರನ್ನು ಕೂಡ ಇಂದ್ರದೇವರು ಭಗವಂತನ ಆಜ್ಞೆಯಿಂದ ತಾವೇ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ದಾಸರಂತಾರೆ, ಕಾಮಧೇನು ಕಾಮಿತಾರ್ಥಗಳನ್ನ ಕೊಡುವಂತಹ ಗೋವು ಇದು. ಕಾಮಧೇನು ಸುಕಲ್ಪತರು, ಒಳ್ಳೆ ಸಮೀಚೀನವಾದ ಕಲ್ಪತರು, ಕಲ್ಪವೃಕ್ಷ. ಮತ್ತೆ ಚಿಂತಾಮಣಿಗಳು, ಚಿಂತಿತವಾದದ್ದನ್ನ ಏನು ಮನಸ್ಸಿನಲ್ಲಿ ಬಯಸ್ತಾರೋ ಅದನ್ನ ಕೊಡುವಂತಹ ಒಂದು ತೇಜೋಮಯವಾದಂತಹ ಮಣಿ ಆ ಚಿಂತಾಮಣಿಗಳು. ಇದು ಎಲ್ಲಿದೆ ಅಂತಂದ್ರೆ ಅಮರೇಂದ್ರ ಲೋಕದಿ. ಅಮರೇಂದ್ರ ಅಂತಂದ್ರೆ ದೇವೇಂದ್ರ, ಇಂದ್ರದೇವರ ಲೋಕ ಅಂದ್ರೆ ಸ್ವರ್ಗದಲ್ಲಿ ಕಾಮಿತಾರ್ಥಗಳೀವಲ್ಲದೆ ಸೇವೆ ಮಾಡ್ತಾರೆ. ಯಾರು ಇದರ ಸೇವೆಯನ್ನ ಮಾಡ್ತಾರೆ ನಿಷ್ಠೆಯಿಂದ, ಅವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡುತ್ತೆ. ಆದರೆ ಆ ಇಷ್ಟಾರ್ಥ ಏನೇನು ಕೊಡುತ್ತೆ ಅದೆಲ್ಲವೂ ಕೂಡ ಪರ್ಮನೆಂಟ್ ಅಲ್ಲ. ಅದಕ್ಕೆಲ್ಲ ಅರೈವಲ್ ಡೇಟು ಇದೆ, ಡಿಪಾರ್ಚರ್ ಡೇಟು ಇದೆ, ಎರಡೂ ಇದೆ. ಅರೈವಲ್ ಡಿಪಾರ್ಚರ್ ಡೇಟ್ ಹಾಕಿ ಕಳಿಸಿರ್ತಾರೆ. ಅದರಿಂದ ಇಷ್ಟಾರ್ಥಗಳನ್ನ ಏನ್ ಕೊಡುತ್ತೆ ಅದೆಲ್ಲವೂ ನಶ್ವರವಾಗಿರ್ತಕ್ಕಂಥದ್ದು, ಅದನ್ನ ಗಮನಿಸಬೇಕು. ಆದ್ರೆ ಅದು ಯಾರು ಚೆನ್ನಾಗಿ ಸೇವಾದಿಗಳನ್ನ ಮಾಡ್ತಾ ಇದ್ದಾರೆ ಅಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ, ಅರ್ಥಕಾಮಗಳನ್ನ ಕೊಡುತ್ತೆ. ಆದರೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ, ಶ್ರೀ ಮುಕುಂದನ, ಮುಕುಂದದಾತೀತಿ ಮುಕುಂದ ಅಂದ್ರೆ ಮೋಕ್ಷವನ್ನ ಕೊಡುವಂತಹ ಪರಮಾತ್ಮ, ಅವನು ಮುಕುಂದ ಅಂತ ಕರೆಸ್ಕೊಳ್ತಾನೆ. ಅಂತಹ ಭಗವಂತನ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಮಂಗಳಕರವಾದಂತಹ ನಾಮ ಏನಿದೆ ಅದಕ್ಕೆ ಸರಿಸಾಟಿಯಾದದ್ದು ಮತ್ತೊಂದಿಲ್ಲ. ಇವೆಲ್ಲ ಕೊಡುವಂತಹ ಫಲಗಳಿಗೆ ವಿಲಕ್ಷಣವಾಗಿರ್ತಕ್ಕಂತಹ ಫಲಗಳನ್ನ ಪರಮಾತ್ಮನ ನಾಮ ನಮಗೆ ತಂದುಕೊಡುತ್ತೆ. ಇದು ಯಾವುದು ಕೂಡ ನಮಗೆ ಪರ್ಮನೆಂಟ್ ಆಗಿ ಸ್ವರ್ಗದಲ್ಲಿ ಇಡೋದಿಲ್ಲ, ಅಥವಾ ನಮಗೆ ಸಾಧನೆಗೆ ಬೇಕಾಗಿರತಕ್ಕಂತಹ ಬಿಂಬಾಪರೋಕ್ಷವನ್ನ ಮಾಡಿಸೋದಿಲ್ಲ. ಯಾವುದು ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ ಯಾವುದು ಕೂಡ ಕೊಡೋದಿಲ್ಲ. ಕೊನೆಗೆ ಮೋಕ್ಷವನ್ನಂತೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಪರಮಾತ್ಮನ ನಾಮ ಇದೆಯಲ್ಲ, ಅದು ಕಾಮಿತ ಶ್ರೀ ಮುಕುಂದನ ಪರಮ ಮಂಗಳ ನಾಮ. ಅದು ಏನು ಮಾಡ್ತು ಅಂತಂದ್ರೆ ಅದಕ್ಕಂತಾರೆ ನರಕಸ್ಥರನು ಸಲಹಿತು. ನರಕದಲ್ಲಿ ಬಿದ್ದಿರ್ತಕ್ಕಂತಹ ಜೀವರಾಶಿಗಳನ್ನ ಸಲಹಿತು, ರಕ್ಷಣೆಯನ್ನು ಮಾಡ್ತು. ರಕ್ಷಣೆ ಮಾಡ್ತು ಅಂತಂದ್ರೆ ಅವರನ್ನ ಮಹಾಜ್ಞಾನವಂತರನ್ನಾಗಿ ಮಾಡಿತು. ಅವರಲ್ಲಿರ್ತಕ್ಕಂತಹ ಅಜ್ಞಾನ ಎಲ್ಲವೂ ಪರಿಹಾರ ಆಯಿತು. ಮತ್ತೆ ಧರ್ಮ, ಅರ್ಥ, ಕಾಮಗಳನ್ನ ಎಲ್ಲವನ್ನೂ ಕೊಡುವಂತಹ ಸಾಮರ್ಥ್ಯ ಆ ಪರಮ ಮಂಗಳಕ್ಕೆ ನಾಮಕ್ಕಿದೆ, ಪರಮಾತ್ಮನ ನಾಮಕ್ಕಿದೆ. ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ. ಯಾರು ಪಾಮರರು ಅಂತಿದ್ದಾರೆ, ಅಜ್ಞಾನಿಗಳು ಅಂತ ಇದ್ದಾರೆ, ಅಥವಾ ಯಾವಾಗಲೂ ವಿಷಯದಲ್ಲಿ ಆಸಕ್ತರಾಗಿರ್ತಕ್ಕಂಥವರು, ನಮ್ಮಂತಹ ಜನ,
ಅಂಥವರನ್ನ ಪಂಡಿತರೆನಿಸಿ. ಪಂಡಿತರು ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅಜ್ಞಾನವನ್ನ ಪರಿಹಾರ ಮಾಡಿ ಜ್ಞಾನವಂತರನ್ನಾಗಿ ಮಾಡುತ್ತೆ. ಪುರುಷಾರ್ಥ ಕೊಡುತ್ತಿರುವುದು ಇದು 4 ಕೊಡುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಕೊಡಲಿಕ್ಕೆ ಸಾಧ್ಯ ಇದೆ ಯಾವುದೋ ಪರಮಾತ್ಮನ ಪವಿತ್ರವಾಗಿರತಕ್ಕಂತಹ ನಾಮಕ್ಕೆ. ಅಲ್ಲಿ ಗಮನಿಸಬೇಕು, ಆ 3 ಏನಿದೆ, ಚಿಂತಾಮಣಿಗಳ ಅಮರೇಂದ್ರ ಲೋಕದಿ ಅಂತ 3 ಏನು ಬರ್ತಾ ಇದೆ, ಅದು ಧರ್ಮವನ್ನ ಕೊಡಕ್ ಸಾಧ್ಯ ಇಲ್ಲ. ಧರ್ಮದಲ್ಲಿ ನಮ್ಮನ್ನ ಆಸಕ್ತರನ್ನಾಗಿ ಮಾಡೋದಿಲ್ಲ, ಅಥವಾ ಮೋಕ್ಷವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಡೋದು 2, ಒಂದು ಅರ್ಥ, ಇನ್ನೊಂದು ಕಾಮ. ನಾವೇನೇನು ಬಯಸ್ತೇವೆ ಎಲ್ಲವನ್ನೂ ಕೊಡುತ್ತೆ. ಆದರೆ ಪರಮಾತ್ಮನ ನಾಮ ಇದೆಯಲ್ಲ, ಅದು ಚತುರ್ವಿಧ ಪುರುಷಾರ್ಥವನ್ನೂ ತಂದು ಕೊಡತ್ತೆ ಎನ್ನುವುದನ್ನ ಇಲ್ಲಿ ಗಮನಿಸಬೇಕು. ಆ ನರಕಸ್ಥರನ್ನು ಸಲಹಿತು ಅಂತ ಹೇಳ್ತಾ ಇದ್ದಾರೆ. ನಾರದರು ಯಮದೇವರ ಆ ನರಕಲೋಕಕ್ಕೆ ಯಮದೇವರೇ ನಿಯಾಮಕರಾಗಿದ್ದಾರೆ. ಆ ನರಕಲೋಕಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಎಲ್ಲ ಜೀವರಾಶಿಗಳು ಚೀರಾಡ್ತಾ ಇದ್ದಾರೆ, ಒದರಾಡ್ತಾ ಇದ್ದಾರೆ, ಅನೇಕ ನರಕ ಯಾತನೆಗಳನ್ನ ಅನುಭವಿಸ್ತಾ ಇದ್ದಾರೆ. ನನ್ನ ನೋಡಿ ಅಲ್ಲೇ ಒಂದು ಕಲ್ಲು ಮೇಲೆ ನಿಂತ್ಕೊಂಡ್ಬಿಟ್ರಂತೆ. ಶಿಲಾಂ ಆರುಹ್ಯ ಮಹತೀಂ ವೀಣಾಂ ಆದಾಯ ಸುಸ್ವನಾಂ. ಒಳ್ಳೆ ಮಹತಿ ವೀಣೆಯನ್ನ ಬಾರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಾರದರು. ಅದರಲ್ಲೇ ಒಳ್ಳೆ ಚೆನ್ನಾಗಿ ಧ್ವನಿಯನ್ನ ಮಾಡ್ತಾ, ಸಜಗೌ ಹರಿನಾಮಾನಿ ಭೃಷ ಮುಚ್ಚೈರ್ ಮುದಾನ್ವಿತ. ಭಗವಂತನ ನಾಮಗಳನ್ನ ಹೇ ಅಚ್ಯುತ, ಗೋವಿಂದ, ಮುರಾರೆ ಅಂತ ಜೋರಾಗಿ ಕೂಗಿಬಿಟ್ಟಿದ್ದಾರೆ. ಒಂದ್ಸತಿ ಜೋರಾಗಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ್ರು. ಸಜಗೌ ಹರಿನಾಮಾನಿ ಭೃಷ ಮುಚ್ಚೈಹಿ, ಉಚ್ಚ ಧ್ವನಿಯಿಂದ ಮಾಡಿದ್ದಾರೆ. ಹೇಗೆ? ಮುದಾನ್ವಿತ, ಸಂತೋಷವಾಗಿ ಮಾಡಿದ್ದಾರಂತೆ. ತತ್ ಶುತ್ವಾ ನರಕಾಸ್ಥಾಃ ತೇ ಹರೇರ್ ನಾಮಾಮೃತಂ ಶುಭಂ. ಅದನ್ನ ಕೇಳಿ ನರಕದಲ್ಲಿ ಬಿದ್ದಿರತಕ್ಕಂತಹ ಜೀವರಾಶಿಗಳೆಲ್ಲ ಒಳ್ಳೆ ಶುಭವನ್ನ ಉಂಟು ಮಾಡುವಂತಹ ಭಗವಂತನ ನಾಮವೆಂಬಂತಹ ಅಮೃತ ಅದನ್ನ ಕೇಳಿಸಿಕೊಂಡು ತಕ್ಷಣ ಮುಕ್ತಾಸ್ತು ಯಾತನಾಸ್ಯಾನಾನ್ ಮುಕ್ತ ಪಾಶಾಶ್ಚ ಅಂತ ತಿಳಿಸ್ತಾ ಇದ್ದಾರೆ. ಮುಕ್ತಾಸ್ತು ಯಾತನಾಸ್ಥಾನಾತ್ ಮೃತ್ಯು ಪಾಶಾಚ್ಚ ಸರ್ವಶಃ. ಮುಕ್ತರೆಲ್ಲರೂ ಕೂಡ ಆ ಯಾತನಾಸ್ಥಾನ ಅದರಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ, ಮೃತ್ಯು ಪಾಶದಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ, ಎಲ್ಲ ರೀತಿಯಿಂದಲೂ ಕೂಡ ಬಿಡುಗಡೆಯನ್ನು ಹೊಂದಿದ್ದಾರೆ. ಹೊಂದಿ ತಕ್ಷಣಾತ್ ಪುಷ್ಪಕಾರೂಢಾಹ, ಆ ತಕ್ಷಣದಲ್ಲಿ ಪುಷ್ಪಕ ವಿಮಾನ ಬಂತಂತೆ, ಅದರಿಂದ ಹತ್ತಿದ್ದಾರೆ. ಅದರಲ್ಲೆಲ್ಲರೂ ಕೂಡ ದಿವ್ಯ ರೂಪ ಧರಾಹ ಅಭವನ್, ಎಲ್ಲ ದಿವ್ಯವಾದಂತಹ ರೂಪವನ್ನ ಧಾರಣೆ ಮಾಡಿದ್ದಾರಂತೆ. ದಿವಂ ಜಗ್ಮುಹು ಪ್ರಾಂಜಲಯ ಸ್ತುವಂತೋ ನಾರದ ಮುನಿಂ. ಎಲ್ಲರೂ ಆ ದಿವಂ ಜಗ್ಮುಹು, ಎಲ್ಲರೂ ಸ್ವರ್ಗಕ್ಕೆ ಹೋಗಿದ್ದಾರೆ. ಅಥವಾ ದಿವಂ ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆಯಿಂದ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಿದ್ದಾರೆ. ಪ್ರಾಂಜಲಯ ಸ್ತುವಂತೋ ನಾರದಂ ಮುನಿಂ, ನಾರದ ಮುನಿಗಳನ್ನ ಹೊಗಳ್ತಾ ತಾವೆಲ್ಲರೂ ಕೂಡ ದಿವ್ಯವಾದಂತಹ ರೂಪವನ್ನ ಧಾರಣೆ ಮಾಡಿಕೊಂಡು ಮೇಲಿನ ಲೋಕಕ್ಕೆ ಹೋಗಿದ್ದಾರೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನೇ ದಾಸರಂದ್ರು, ಘೋರ ನರಕದಲ್ಲಿ ಬಿದ್ದ ಅಪಾರ ಜನರು ಚೀರುತ್ತಿರಲುದ್ಧಾರ ಮಾಡಿದ ನಾರದರಿವರು ಅವತಾರ ಮಾಡಿ ಮತ್ತೆ ಧಾರುಣಿಯೋಳು ಬಂದರು. ಯಾರು? ಪುರಂದರದಾಸರು. ನಾರದರೇ ಮತ್ತೆ ಪುರಂದರದಾಸರಾಗಿ ಬಂದು ಏನು ಮಾಡಿದ್ರು? ಘೋರ ನರಕದಲ್ಲಿ ಬಿದ್ದ ಅಪಾರ ಜನರು ಚೀರುತ್ತಿರಲುದ್ಧಾರ ಮಾಡಿದ ನಾರದರಿವರು ಅವತಾರ ಮಾಡಿ ಮತ್ತೆ ಧಾರುಣಿಯೋಳು ಬಂದರು. ನಾರಾಯಣನೆ ಸರ್ವೋತ್ತಮನು ಎಂದು ಸಾರಿದರು, ಹೀಗೆಂದು ತಿಳಿಯಲು ಮಾರಜನಕ ವಿಜಯ ವಿಠಲ ಆರಿಗಾದರೂ ಒಲಿವ ಕಾಣಿರೋ. ಬೇಸರದೆ ಭಜಿಸಿರೋ ಪುರಂದರ ದಾಸರಾಯರ.
ಪುರಂದರದಾಸರು ಎಷ್ಟೆಷ್ಟು ಕೃತಿಗಳನ್ನು ಮಾಡಿದ್ದಾರೆ. ನಾರದರ ಅವತಾರ ಭೂತರಾಗಿರ್ತಕ್ಕಂತಹ ಪುರಂದರದಾಸರು ಅವರು ಬಂದು ನಮಗೆ ನಾಮಾಮೃತವನ್ನೇ ಉಣಬಡಿಸಿದ್ದಾರೆ. ದಿವ್ಯವಾಗಿರ್ತಕ್ಕಂತಹ ಕೃತಿಗಳನ್ನ ರಚನೆ ಮಾಡಿ, ಉಗಾಭೋಗಗಳನ್ನು ರಚನೆ ಮಾಡಿ ನಮ್ಗೆಲ್ಲರಿಗೂ ಕೂಡ ಹಂಚಿ 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 ಹೋಗಿದ್ದಾರೆ. ಇಂತಹ ಪುರಂದರದಾಸರೇನಿದ್ದಾರೆ ಅವರೇ ಹಿಂದೆ ನಾರದರಾಗಿ ನರಕದಲ್ಲಿ ಬಿದ್ದಿರತಕ್ಕಂತಹ ಜೀವರಾಶಿಗಳನ್ನ ಸಲಹಿದವರು ಅಂತ ವಿಜಯದಾಸರು ಏನಂದ್ರು ಅದನ್ನೇ ಗಮನದಲ್ಲಿಟ್ಕೊಂಡು ಜಗನ್ನಾಥದಾಸರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು ಅಂತ ಅದನ್ನ ತಿಳಿಸ್ತಾರೆ. ನೋಡಿ, ಇಲ್ಲಿ ಒಂದು ವಿಶೇಷವನ್ನ ನೋಡೋಣ. ಕಾಮಧೇನು, ಕಲ್ಪತರು ಮತ್ತೆ ಚಿಂತಾಮಣಿ ಅಂತದ್ದ ಅಂದ್ರಲ್ಲ, ಅದರಲ್ಲಿ ಏನ್ ವಿಶೇಷ ಏನು ಅಂತಂದ್ರೆ, ಈ ಕಾಮಧೇನು ಏನಿದೆ ಅದು ಬೇಡಿದ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕೊಟ್ಟು ಬಿಡತ್ತೆ. ಎಲ್ಲ ಬೇಡಿದ ಇಷ್ಟಾರ್ಥಗಳನ್ನ ಕೊಡುತ್ತೆ. ಯಾವ ವರ್ಗದಲ್ಲಿ ಅಂತಂದ್ರೆ ಅದು ಪಶು ಪ್ರಾಣಿಗಳ ವರ್ಗದಲ್ಲಿ ಎಲ್ಲ ಬೇಡಿದ ಇಷ್ಟಾರ್ಥಗಳನ್ನ ಕೊಡುತ್ತೆ. ಅದು ಪಶು ಪ್ರಾಣಿಗಳ ವರ್ಗದಲ್ಲಿ ಸೇರಿರುವಂತಹದ್ದು ಒಂದು ವಿಶೇಷ. ಇನ್ನೊಂದು ಕಲ್ಪತರು ಅಂದ್ರೆ ಎಲ್ಲ ಜಂಗಮ ಜೀವರಾಶಿಗಳಲ್ಲಿ ಸೇರಿರುವಂತಹದ್ದು. ಆಯ್ತಾ? ಇನ್ನು ಸ್ಥಾವರ ಜೀವರಾಶಿಗಳು ಅಂತ ಇಟ್ಟುಕೊಂಡಾಗ ಅದರ ರೆಪ್ರೆಸೆಂಟೇಟಿವ್ ಆಗಿ ಯಾವುದಿದೆ? ಕಲ್ಪತರು ಆಗಿದೆ. ಅದರ ಜಂಗಮ ಜೀವರಾಶಿಗಳ ರೆಪ್ರೆಸೆಂಟೇಟಿವ್ ಆಗಿ ಕಾಮಧೇನು ಇದೆ. ಆ ಸ್ಥಾವರ ಜೀವರಾಶಿಗಳ ರೆಪ್ರೆಸೆಂಟೇಟಿವ್ ಆಗಿ ಕಲ್ಪತರು ಇದೆ. ಆಮೇಲೆ ಚಿಂತಾಮಣಿ ಇದೆ, ಅದು ಜಡವರ್ಗದ ರೆಪ್ರೆಸೆಂಟೇಟಿವ್. ಹೀಗೆ ಸ್ಥಾವರ, ಜಂಗಮ ಮತ್ತೆ ಜಡವರ್ಗದಿಂದಲೂ ಕೂಡ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಪಡೆಯಬಹುದು. ಎಲ್ಲಿ? ಸ್ವರ್ಗಲೋಕದಲ್ಲಿ. ಆದರೆ ಅದು ಯಾವುದು ಕೂಡ ಹಿಂದೆ ಹೇಳಿದಾಗೆ ಯಾವುದು ಕೂಡ ಪರ್ಮನೆಂಟ್ ಆಗಿ ನಮ್ಮಲ್ಲಿ ಇರ್ತಕ್ಕಂಥದ್ದಲ್ಲ. ಅದನ್ನೇ ಶಾಸ್ತ್ರ ತಿಳಿಸುತ್ತೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಯಾವಾಗ ಪುಣ್ಯ ಕ್ಷೀಣ ಆಯಿತು ಅವಾಗ ಮತ್ತೆ ಪುನಃ ಮನುಷ್ಯ ಲೋಕಕ್ಕೆ ಬಂದು ಬಿಡ್ಬೇಕು. ಅದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅದಕ್ಕೆ. ಹೀಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಆದರೆ ಭಗವಂತನ ನಾಮ ಮಹಾತ್ಮ್ಯಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ, ಇದೆಲ್ಲವನ್ನೂ ಮೀರಿ ಏನೇನು ಅಪೇಕ್ಷಿತವಾದದ್ದೋ, ಮುಖ್ಯವಾಗಿ ಮೋಕ್ಷ, ಮುಖ್ಯವಾಗಿ ಅದಕ್ಕಿಂತ ಹಿಂದೆ ಬಿಂಬಾಪರೋಕ್ಷ, ಜೀವರಾಶಿಗಳಿಗೆ ಆಗಬೇಕಾಗಿರ್ತಕ್ಕಂಥದ್ದು ಅದೇನೆ, ನಾವೆಲ್ಲ ಬಯಸಬೇಕಾಗಿರ್ತಕ್ಕಂಥದ್ದು ಅದೇನೆ. ಏಕೆಂದ್ರೆ ಬಿಂಬಾಪರೋಕ್ಷ ಆಗದೇನೆ ಮುಂದೆ ಮೋಕ್ಷ ಇಲ್ಲವೇ ಇಲ್ಲ. ಅದು ಗುರುದ್ವಾರ, ಗುರುಗಳ ಪ್ರಸಾದ, ಅದೆಲ್ಲವೂ ಉಂಟ ಮಾಡುತ್ತೆ. ಯಾವುದು? ಪರಮಾತ್ಮನ ನಾಮ. ಪರಮಾತ್ಮನ ನಾಮಕ್ಕೆ ಅಷ್ಟು ಸಾಮರ್ಥ್ಯ ಇದೆ. ಮತ್ತೆಲ್ಲ ಡಿಸೆಂಡಿಂಗ್ ಆರ್ಡರ್ ಇಂದನೂ ಬರಬೇಕು. ಮೋಕ್ಷ, ಬಿಂಬಾಪರೋಕ್ಷ ಆದ್ರೆ ಗುರುಗಳ ಅನುಗ್ರಹ ಬೇಕು. ಇದೆಲ್ಲವೂ ಆಗೋದು ಯಾವುದರಿಂದ ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆಯಿಂದ ಅಂತ. ಅದಕ್ಕೆ ವಿಶೇಷವಾಗಿ ದಾಸರಾಯರು ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.